ಹಾಯ್ ಫ್ರೆಂಡ್ಸ್, ಇದು ನಾವು ನನ್ನ ಫಸ್ಟ್ ಬ್ಲಾಗ್. ಇವತ್ತು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಇವತ್ತು ನಾನೇನೋ ಒಂದು ಸಣ್ಣದಾಗಿ ಶುರು ಮಾಡಿದ್ದೀನಿ. ಅದೇನು ಅಂತಂದರೆ ನನ್ನ ಕುರಿ ಫಾರ್ಮ್. ಆ್ಯಕ್ಚುಲಿ ಇಲ್ಲಿರೋದು ಇದು ಹಳ್ಳಿಕಾರು, ಇದು ನಮ್ಮದು ಕೊಟ್ಟಿಗೆ. ಕುರಿ ಇವತ್ತು ನಾನು ಮಾತಾಡೋಕ್ಕೆ ಬರ್ತಿರೋದಿದೆ ವಿಚಾರ. ಏನಿಲ್ಲ, ಒಂದು ಕಮ್ಮಿ ಬಜೆಟಲ್ಲಿ ಏನು ಖರ್ಚಿಲ್ದಂಗೆ ಒಂದು ಕುರಿ ಸಾಕಾಣಿಕೆ ಹೇಗೆ ಮಾಡ್ಬೋದು ಅನ್ನೋದು ನೋಡೋಣ. ನಾನೇನು ಜಾಸ್ತಿ ಖರ್ಚು ಮಾಡಿಲ್ಲ. ನೋಡಿ, ಡಬ್ಬೆ, ಅಡಿಕೆ ಡಬ್ಬೆಗಳಿದ್ದಾವಲ್ಲ, ಅಡಿಕೆ ಡಬ್ಬೆಗಳು, ವೇಸ್ಟ್ ಆಗಿರೋ ಜಾಲ್ರಿ, ವೇಸ್ಟ್ ಆಗಿರೋ ತಗಡು, ವೇಸ್ಟ್ ಆಗಿರೋ ಅಂಥದ್ದು ಒಂದು ಟ್ರೇ ಇತ್ತು. ನಾವು ಮಾಡಿಸ್ಬೇಕಾದ್ರೆ ಈ ತಗಡು ಶೀಟ್ ಮಾಡಿಸ್ತಾ ಎಲ್ಲ ವೇಸ್ಟ್ ಆಗಿದ್ದದ್ದು, ಅದ್ರದ್ದೊಂದು ಟ್ರೇ ಸಿಕ್ಕಿತ್ತು. ಅದನ್ನೇ ಬಳಸ್ಕೊಂಡು ಫ್ರೆಂಡ್ಸ್ ಈ ಥರ ಒಂದು ಕುರಿ ಶೆಡ್, ಒಂದು ಕುರಿಗೆ ಬೇಕಾಗಿರೋಂತಹ ಒಂದು ಶೆಡ್ ನಿರ್ಮಾಣ ಮಾಡಿದ್ದೀವಿ. ಏನಿಲ್ಲ, ನಮಗೆ ಇದು ಒಂದೇ ದಿನ ಹಿಡ್ದಿದ್ದು ಅಷ್ಟೇ, ಇದಿಷ್ಟು ಮಾಡ್ಕೊಳ್ಳೋಕ್ಕೆ. ಈ ಅಡಿಕೆ ದಬ್ಬೆ ಎಲ್ಲ ತಂದು ಈ ಕುರಿಗಳಿಗೆ ಒಂದು ಶೆಡ್ ಮಾಡೋಕ್ಕೆ ಒಂದೂವರೆ ದಿನ ಹಿಡೀತು. 2 ದಿನ ಅಂದ್ಕೊಳ್ಳಿ ಕಂಪ್ಲೀಟ್ ಮಾಡಲಿಕ್ಕೆ. ಭಾರಿ ಸಂಭ್ರಮ ಏನು ಬೇಡ. ಕುರಿಗೆ ಆಗಲಿ, ಮತ್ತಿನ್ನು ದನ ಕರುಗಳೆಲ್ಲ ಕೇಳೋದು ತುಂಬ ಹೈಟೆಕ್ ಎಲ್ಲ ಕೇಳಲ್ಲ ಫ್ರೆಂಡ್ಸ್. ಇವಾಗೆಲ್ಲ ಈಗಿನ ನೋಡ್ಬೋದು ನೀವು, ಫಾರ್ಮ್ ಎಲ್ಲ ಮಾಡಿಕೊಂಡು ಹೈಟೆಕ್ ಎಲ್ಲ ಮಾಡ್ಕೊಂಡು ಅದಕ್ಕೆ ತುಂಬ ಖರ್ಚು ಮಾಡ್ತಾರೆ. ಅವಾಗಿಂದ ನಮ್ಮ ಕುರಿಗಾರರು ಈ ಥರ ಶೆಡ್ ಗಿಡ್ಡೆಲ್ಲ ನೋಡಿರಲಿಲ್ಲ. ಇತ್ತೀಚೆಗೆ ಬಂದಂಥ ಜನ್ರೇಷನ್ ಏನಾಗಿದೆ ಅಂತಂದರೆ, ಒಂದು ಸುಮಾರು ಅದಕ್ಕೆ ಏನದು ಸ್ಕೀಮ್ಗಳು ಬಂದಿದೆ, NLM ಅಂತ ಸಮಥಿಂಗ್. ನಾನು ಎಲ್ಲೋ ನೋಡಿದ್ದೆ, ಅಷ್ಟು ಸಬ್ಸಿಡಿ ಇದೆ, ಇಷ್ಟು ಸಬ್ಸಿಡಿ ಇದೆ. ಖುಷಿನೇ, ಅದು ನಮ್ಮ ರೈತರಿಗೆ ಒಳ್ಳೆಯದೇ, ಇಲ್ಲ ಅಂದಿಲ್ಲ. ತುಂಬ ಖರ್ಚಲ್ಲಿ, ಕಮ್ಮಿ ಖರ್ಚಲ್ಲಿ ಈ ಥರ ಒಂದು ಶೆಡ್ ನಿರ್ಮಾಣ ಮಾಡಿದ್ರೆ ನಮ್ಮ ರೈತರುಗಳಿಗೆ ಎಷ್ಟು ಮಟ್ಟಿಗೆ ದುಡ್ಡು ಉಳಿಯುತ್ತೆ ಅಂತಂದರೆ, ಏನಿಲ್ಲ, ಒಬ್ಬ ಸಣ್ಣ ರೈತ ಒಂದು 10 to 15 ಕುರಿ, ಒಂದು 20 ಕುರಿ ಸಾಕ್ದ ಅಂದ್ಕೊಳ್ಳಿ, ಮನೆ ಮುಂದೆ ಈ ಥರ ಸಣ್ಣದಾಗಿ ಮಾಡಿಕೊಂಡು ಆರಾಮಾಗಿ ಮಾಡ್ಬೋದು. ಏನಿಲ್ಲ ಅಂದ್ರೂ ನನಗೆ ಏನೂ ಖರ್ಚು ಬಿದ್ದಿಲ್ಲ. ಇದೆಲ್ಲೋ ತಗಡಿತ್ತೆ, ತೊಗೊಬಂದೆ. ತಗಡಿಲ್ಲ ಅಂತಂದ್ರೆ ಇದೇ ಥರ ದಬ್ಬೆಯಲ್ಲಿ ಅಲ್ಲಿ ಮಾಡಿದ್ದೀನಿ ನೋಡಿ, ಕೊನೆಯಲ್ಲಿ ಆ ಥರನೂ ಮಾಡ್ಕೋಬೋದು. ಭಾರಿ ಏನು ಖರ್ಚು ಬರೋಲ್ಲ. ಖರ್ಚು ಬರೋದಂದರೆ ಒಂದೇ, ಮೇವು. ಕುರಿಗಳಿಗೆ ಮೈ ಬರಬೇಕು ಅಂತಂದರೆ ಇವಾಗೆಲ್ಲ ನೋಡಿದರೆ ಕಾಳು ಹಾಕ್ಕೊತಾರೆ, ಕಾಳು, ಹಿಂಡಿ, ಬೂಸ ಎಲ್ಲ ಹಾಕ್ತಾರೆ. ಹಸಿಹುಲ್ಲು ಆಪ್ಷನ್ ಇದ್ದವ್ರು ಹಸಿಹುಲ್ಲು ಮಾಡ್ಕೊತಾರೆ. ಬಟ್ ನಾನು ಹೇಳೋದೇನಂತಂದರೆ, ನಾನು ಇವಾಗ ಸದ್ಯಕ್ಕೆ ನೇಪಿಯರ್ ಹಾಕಿದ್ದೀನಿ. ನಮ್ಮಲ್ಲೇ ನೇಪಿಯರ್ ಬೆಳಿತೀವಿ, ನಾವು ನೇಪಿಯರ್ ಹಾಕ್ಕೊತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ ನಮ್ಮ ಹತ್ರ. ನೇಪಿಯರ್ ಆಗಿರ್ಬೋದು, ಹುಲ್ಲಾಗಿರ್ಬೋದು, ಎಲ್ಲ ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ಬಟ್ ಏನಂತ ಹೇಳಿದ್ರೆ, ಇವಾಗ ಕುರಿ ಶೆಡ್ ಮಾಡಲಿಕ್ಕೆ ಇವಾಗ ತೋರಿಸಿದ್ದೀನಿ. ನನ್ನ ಫಸ್ಟ್ ಬ್ಲಾಗ್, ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ತುಂಬ ಖರ್ಚೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಾನು ಹೇಳೋದು, ಖರ್ಚು ಬೇಡ, ಸಾಕು. ಸಿಂಪಲಾಗಿ ಕುರಿಗಳಿಗೇನು ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತೇನಿಲ್ಲ. ಮನುಷ್ಯರಿಗಿರುತ್ತೆ ಬಿಟ್ಟರೆ, ಕುರಿಗಳಿಗೆಲ್ಲ ನಾನು ಲಕ್ಸುರಿ ಆಗಿರ್ಬೇಕು ಅನ್ನೋದೇನಿಲ್ಲ. ಅವಕ್ಕೆ ಟೈಮಿಗೆ ಮೇವು ಸಿಕ್ಕಿದ್ರೆ ಸಾಕು. ಟೈಮಿಗೆ ನಿದ್ದೆ ಮಾಡೋಕ್ಕೊಂದು ಒಳ್ಳೆ ಜಾಗ ಬೇಕು. ಬಟ್ ಅದ್ರ ಜಾಗನೇ, ಅದು ಕೆಲಸ ಸಾಕ್ತೀವಿ ಅಂತಂದರೆ ಅದು ಕ್ಲೀನಿಂಗ್ ಎಲ್ಲ ಇದ್ದೇ ಇರುತ್ತೆ. ಅದು ನೋಡಿ ಗಲೀಜು ಮಾಡುತ್ತೆ, ತಿಂದಿದ್ದೆಲ್ಲ ಅರ್ಧ ನೆಲಕ್ಕೆ ಹಾಕ್ಕೊಳುತ್ತೆ, ತೊಂದರೆ ಇಲ್ಲ. ಅದನ್ನೆಲ್ಲ ನಾವು ಗೊಬ್ಬರಕ್ಕೆ ಹಾಕೊಬೋದು, ಎಲ್ಲ ತಿಪ್ಪೆಗೆ ಹಾಕ್ಕೊಂಡ್ರೆ ಗೊಬ್ಬರ ಆಗತ್ತದೆ, ಅದರಲ್ಲೇನು ಸಮಸ್ಯೆ ಆಗಲ್ಲ. ಕುರಿ ಸಾಕೋಕ್ಕೆ ನಾನು ಹೇಳೋದು ಇಷ್ಟೇ, ಜಾಸ್ತಿ ಖರ್ಚೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲಾಗಿ ಒಂದು ಶೆಡ್ ಮಾಡ್ಕೊಳ್ಳಿ. ನೋಡಿ, ಆರಾಮಾಗಿ ಓಡಾಡ್ಕೊಂಡಿರ್ತಾವೆ. ಅವಕ್ಕೆ ಮೇಯ್ನು ತುಂಬ ಲಕ್ಸುರಿಯಾಗಿ ಅದೆಲ್ಲ ಮಾಡೋದು ನನ್ನ ಪ್ರಕಾರ ಮಾಡಿ. ಅದು ದೊಡ್ಡ ಮಟ್ಟಕ್ಕೆ ಮಾಡಿದಾಗ ಒಂದು ಬೇಕಾಗುತ್ತೆ. ಬಟ್ ನಾನು ಹೇಳೋ ಸಣ್ಣ ಪುಟ್ಟ ಏನು ರೈತರುಗಳಿದ್ದೀರಾ, ಅವರು
ಮಾಡ್ಕೊಬೋದು. ಇದೇ ಥರ ಹಟ್ಲಾಕೊಂಡು ಈ ಥರ ಮಾಡಿದಾಗ ಖರ್ಚು ಉಳಿಯುತ್ತೆ. ಎಲ್ಲೋ ಒಂದು 10,000 15,000 ವೆಲ್ಡಿಂಗು ಕಬ್ಬಣ ಅದು ಇದು ಹಾಕೋದ್ಕಿಂತ ನ್ಯಾಚುರಲಾಗಿ ಸಿಗೋವಂಥದ್ದು ಅಡಿಕೆ ದಬ್ಬೆ ಆಗಿರ್ಬೋದು, ರಿಪೀಸ್ ಮರದ ರಿಪೀಸ್ಗಳಿರ್ಬೋದು, ಶಾಮಿಲಲ್ಲಿ ಹೋದರೆ ಎಲ್ಲ ಸಿಗ್ತವೆ, ಮರದ ಇದರಲ್ಲೆಲ್ಲ ಸಿಗುತ್ತೆ. ತನ್ನಿ ಈ ಥರ ಮಾಡ್ಕೊಳ್ಳಿ, ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ. ಅಕಸ್ಮಾತ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.